ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ತಿಳಿಯುವ ಪ್ರಮುಖ ಮಾಹಿತಿಗಳು ಹೀಗಿವೆ ನೋಡಿ. ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಒಮ್ಮೆ ಭೇಟಿ ನೀಡಬೇಕಾದ ಕ್ಷೇತ್ರದ ಬಗ್ಗೆ, ವೃಶ್ಚಿಕ ರಾಶಿಯವರ ಅದೃಷ್ಟ ಬದಲಿಸುವ ಈ ದೇವಸ್ಥಾನದ ಸಂಪೂರ್ಣ ವಿಳಾಸ ಮತ್ತು ಸಮಯ, ವೃಶ್ಚಿಕ ರಾಶಿಯವರು ಎದುರಿಸುತ್ತಿರುವ ಎಲ್ಲಾ ದೋಷಗಳು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದ್ರಿಂದ ಪರಿಹಾರ ಸಿಗುತ್ತದೆಯೇ, ಇಲ್ಲಿ ಯಾವ ಪೂಜೆ ಮಾಡಿಸಬೇಕಾಗುತ್ತೆ ಮತ್ತು ವೃಶ್ಚಿಕ ರಾಶಿಯವರ ಗುಣ ಸ್ವಭಾವ ಹೇಗಿದೆ, ಈ ಎಲ್ಲಾ ಆಸಕ್ತಿದಾಯಕ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೀವು ಪಡಿತೀರಿ. ಹಾಗಾದ್ರೆ ತಡ ಯಾಕೆ, ವೃಶ್ಚಿಕ ರಾಶಿಯವರ ಅದೃಷ್ಟವನ್ನೇ ಬದಲಿಸುವ ಆ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ. ನಮಸ್ತೆ ವೀಕ್ಷಕರೇ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿ ಚಕ್ರಗಳು ಕೂಡ ತನ್ನದೇ ಆದ ಗುಣ ಸ್ವಭಾವ, ರಾಶಿಯಾಧಿಪತಿ, ಅದೃಷ್ಟ ತರುವ ದಿಕ್ಕು, ಅದೃಷ್ಟ ರತ್ನ, ಅದೃಷ್ಟ ದೈವ ಹಾಗೂ ಪ್ರತ್ಯೇಕವಾದ ಪರಿಹಾರ ಕ್ಷೇತ್ರಗಳನ್ನು ಹೊಂದಿರುತ್ತಾರೆ. ಹಾಗಾಗಿ 12 ರಾಶಿಯವರು ನಿರ್ದಿಷ್ಟವಾದ ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ತಮ್ಮ ಎಲ್ಲಾ ಕಷ್ಟಗಳನ್ನು ದೂರವಾಗಿಸಿಕೊಂಡು ಒಳಿತನ್ನು ಕಾಣಬಹುದು ಎಂದು ನಂಬಲಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರವೂ ಸಹ ಕೆಲವು ಕ್ಷೇತ್ರಗಳಿಗೆ ಹೋಗಿ ವಿಶೇಷ ಪೂಜೆ ಮಾಡಿಸಲು ಶಿಫಾರಸು ಮಾಡುತ್ತೆ. ಅದರಂತೆ ವೃಶ್ಚಿಕ ರಾಶಿಯವರು ಕೂಡ ತಾವು ಹಲವು ವರ್ಷಗಳಿಂದ ಎದುರಿಸುತ್ತಿರುವ ಕಷ್ಟಗಳಿಗೆ ಮುಕ್ತಿ ಹೊಂದಲು ಜೀವನದಲ್ಲಿ ಒಮ್ಮೆಯಾದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು. ಆ ಕ್ಷೇತ್ರದ ಬಗ್ಗೆ ತಿಳಿಯುವ ಮೊದಲು ವೃಶ್ಚಿಕ ರಾಶಿಯವರೇ, 12 ರಾಶಿಗಳಲ್ಲಿ ನೀವು ಎಷ್ಟು ಒಳ್ಳೆಯ ಗುಣ ಸ್ವಭಾವಗಳನ್ನು ಹೊಂದಿದ್ದೀರಿ ಗೊತ್ತಾ, ನಿಜಕ್ಕೂ ಅಚ್ಚರಿಯಾಗ್ತೀರಿ. ಬನ್ನಿ ವೃಶ್ಚಿಕ ರಾಶಿಯವರ ಬಗ್ಗೆ ಸಣ್ಣದಾಗಿ ತಿಳಿಯೋಣ. ವೃಶ್ಚಿಕ ರಾಶಿಯವರ ರಾಶಿಯಾಧಿಪತಿ ಮಂಗಳ, ಜಲತತ್ವ ಹೊಂದಿರುವವರು. ಇವರು ಒಮ್ಮೆ ನಿರ್ಧಾರ ಮಾಡಿದರೆ ಆ ನಿರ್ಧಾರವನ್ನು ಬದಲಿಸಲು ಸಾಧ್ಯವಿಲ್ಲ. ಅದ್ಭುತವಾದ ಇಚ್ಛಾಶಕ್ತಿಯನ್ನು ಹೊಂದಿರುವವರು, ಸ್ವಲ್ಪ ರಹಸ್ಯ ಸ್ವಭಾವದವರು. ಅವರ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಯಾರೊಂದಿಗೂ ಸುಲಭವಾಗಿ ಹಂಚಿಕೊಳ್ಳೋದಿಲ್ಲ. ಪ್ರಾಮಾಣಿಕರು, ನಿಷ್ಠೆ ಉಳ್ಳವರು, ತೀಕ್ಷ್ಣ ಬುದ್ಧಿಯುಳ್ಳವರು. ಆದರೂ ಇವರಿಗೆ ಹಠ, ಕೋಪ, ಅನುಮಾನ ಜಾಸ್ತಿ ಇದೆ. ವೃಶ್ಚಿಕ ರಾಶಿಯವರೇ, ನೀವು ಎದುರಿಸುತ್ತಿರುವ ಕಷ್ಟಗಳು ನಮಗೆ ಗೊತ್ತು. ಮಾನಸಿಕವಾಗಿ ನೀವು ಬಹಳನೇ ಕುಗ್ಗಿದ್ದೀರಿ. ಸಣ್ಣ ಸಣ್ಣ ವಿಷಯಗಳಿಗೂ ಬಹಳ ಯೋಚನೆ ಮಾಡ್ತೀರಿ. ಪ್ರತಿಯೊಬ್ಬರನ್ನು ಅನುಮಾನದ ದೃಷ್ಟಿಯಿಂದ ನೋಡೋದು ನಿಮ್ಮ ದೊಡ್ಡ ಸಮಸ್ಯೆ. ವಿಪರೀತ ಕೋಪ, ಸೇಡಿನ ಮನೋಭಾವ ಹೊಂದಿರುವವರು. ಇನ್ನು ನೀವು ಎದುರಿಸುತ್ತಿರುವ ಆರೋಗ್ಯ ಸಮಸ್ಯೆಗಳೆಂದರೆ ಅವು ಕೆಳಹೊಟ್ಟೆ ಸಮಸ್ಯೆ, ಗುಪ್ತಾಂಗಗಳ ಸಮಸ್ಯೆ, ಅತಿಯಾದ ಉಷ್ಣ, ಇದರ ಜೊತೆ ಕೌಟುಂಬಿಕ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ, ಸಂತಾನದ ಸಮಸ್ಯೆಯಂತಹ ಅನೇಕ ತೊಂದರೆಗಳನ್ನು ನೀವು ಎದುರಿಸುತ್ತಿದ್ದೀರಿ. ಆದರೆ ನೆನಪಿಡಿ ಸ್ನೇಹಿತರೆ, ನಾವು ಹೇಳುವ ಈ ಒಂದು ದೇವಸ್ಥಾನ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸಬಹುದು. ಏಕೆಂದರೆ ಇದು ವಿಶೇಷವಾಗಿ ವೃಶ್ಚಿಕ ರಾಶಿಯವರ ಪರಿಹಾರ ಕ್ಷೇತ್ರ ಅಥವಾ ಅದೃಷ್ಟ ತರುವ ದೇವಸ್ಥಾನ. ನೀವು ಒಮ್ಮೆ ಇಲ್ಲಿಗೆ ಹೋಗಿ ಪೂಜೆ ಮಾಡಿಸಿದರೆ ನಿಮ್ಮ ಎಲ್ಲಾ ದೋಷಗಳು ಮಂಜಿನಂತೆ ಕರಗಿ ನೀವು ಅಂದುಕೊಂಡ ಎಲ್ಲಾ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ಆ ದೇವಸ್ಥಾನದ ಸಂಪೂರ್ಣ ವಿಳಾಸ ಮತ್ತು ಅಲ್ಲಿ ನೀವು ಮಾಡಿಸಬೇಕಾದ ಸರಳ ಪೂಜೆಗಳನ್ನು ಈ ವಿಡಿಯೋದ ಕೊನೆಯ ಭಾಗ ಮಾಹಿತಿ ನೀಡಿದ್ದೇವೆ. ಅದನ್ನು ಮಿಸ್ ಮಾಡಿಕೊಂಡ್ರೆ ನಿಮ್ಮನ್ನು ಹುಡುಕಿಕೊಂಡು ಬಂದ ಅದೃಷ್ಟವನ್ನು ನೀವೇ ತಳ್ಳಿ ಹಾಕಿದಂತೆ ಆಗುತ್ತೆ. ಹಾಗಾಗಿ ವಿಡಿಯೋ ಕೊನೆಯವರೆಗೂ ವೀಕ್ಷಿಸಿ. ಮೊದಲು ಈ ದೇವಸ್ಥಾನಕ್ಕೆ ವೃಶ್ಚಿಕ ರಾಶಿಯವರು ಯಾಕೆ ಹೋಗಬೇಕು ಅನ್ನೋದನ್ನ ಮೊದಲು ತಿಳಿಯೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಶ್ಚಿಕ ರಾಶಿಯವರು ಇಲ್ಲಿ ನೆಲೆಸಿರುವ ಶಿವನ ಮಹಾಲಿಂಗವನ್ನು ಪೂಜಿಸೋದ್ರಿಂದ ತಮ್ಮ ಜನ್ಮ ದೋಷಗಳಿಂದ ಮುಕ್ತಿ ಹೊಂದಬಹುದು ಎಂದು ನಂಬಲಾಗುತ್ತೆ. ಏಕೆಂದರೆ ವೃಶ್ಚಿಕ ರಾಶಿಯವರ ಅಧಿಪತಿ ಮಂಗಳ ಗ್ರಹವಾಗಿದ್ದು ಭೂಮಿಯ ತತ್ವಕ್ಕೆ ಸಂಬಂಧಿಸಿದೆ. ಈ ಕ್ಷೇತ್ರವೂ ಕೂಡ ಪೃಥ್ವಿ ತತ್ವಕ್ಕೆ ಸೇರಿದದ್ದಾಗಿದೆ. ಇಲ್ಲಿ ನೀವು ವಿಶೇಷವಾದ ಪೂಜೆ ಮಾಡಿಸೋದ್ರಿಂದ ಮಂಗಳ ದೋಷ, ರಾಹುವಿನ ಅಶುಭ ದೃಷ್ಟಿಯಿಂದ ಪಾರಾಗ್ತೀರಿ. ಅಷ್ಟೇ ಅಲ್ಲ, ಮಾನಸಿಕ ಒತ್ತಡ, ಚಂಚಲ ಮನಸ್ಸು, ನಿರ್ಧಾರ ತೆಗೆದುಕೊಳ್ಳಲು ಗೊಂದಲದಂತಹ ಸಮಸ್ಯೆಗಳಿಂದ ಕೂಡ ಮುಕ್ತಿ ಪಡಿತೀರಿ. ಇದಲ್ಲದೆ ಜೀವನದಲ್ಲಿರುವ ಸವಾಲುಗಳು, ಗುಪ್ತ ಶತ್ರುಗಳ ಕಾಟವನ್ನು ಎದುರಿಸುವ ಶಕ್ತಿ ನಿಮಗೆ ದೊರೆಯುತ್ತದೆ. ಒಟ್ಟಾರೆ ಈ ಒಂದು ಕ್ಷೇತ್ರವು ವೃಶ್ಚಿಕ ರಾಶಿಯವರಿಗೆ ಕರ್ಮದೋಷ ನಿವಾರಣೆ, ಉತ್ತಮ ಆರೋಗ್ಯ, ರಕ್ಷಣೆಗಳನ್ನು ನೀಡುತ್ತೆ. ಆದಷ್ಟು ನೀವು ಈ ದೇವಸ್ಥಾನಕ್ಕೆ ಜನ್ಮ ನಕ್ಷತ್ರ ಅಥವಾ ಮಂಗಳವಾರದಂದು ಭೇಟಿ ನೀಡಿ ಎಂದು ಸಲಹೆ ನೀಡುತ್ತೇವೆ. ಅಂದಹಾಗೆ ಈ ದೇವಸ್ಥಾನ ಯಾವುದು ಅಂತ ಕಾಯ್ತಾ ಇದ್ದೀರಾ? ಆ ದೇವಸ್ಥಾನ ತಮಿಳುನಾಡಿನ ಕಂಚಿಯಲ್ಲಿರುವ ಪಂಚಭೂತ ಕ್ಷೇತ್ರಗಳಲ್ಲಿ ಒಂದಾದ ಏಕಾಂಬರೇಶ್ವರ ದೇವಸ್ಥಾನವಾಗಿದೆ.
ಈ ದೇವಸ್ಥಾನವು ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಸಂಬಂಧಿಸಿದೆ. ಈ ದೇವಸ್ಥಾನಕ್ಕೆ ಯಾವುದೇ ರಾಶಿಯವರು ಭೇಟಿ ನೀಡಬಹುದಾದರೂ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಸಂಬಂಧಿಸಿದೆ. ಇದು ತಮಿಳುನಾಡಿನ ಅತ್ಯಂತ ಮಹಿಮಾನ್ವಿತವಾದ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಪಂಚಭೂತಗಳಲ್ಲಿ ಏಕಾಂಬರೇಶ್ವರ ದೇವಸ್ಥಾನವು ಭೂಮಿಯ ತತ್ವವನ್ನು ಹೊಂದಿದೆ. ಆ ಆಲಯದ ಗೋಪುರವು ಸುಮಾರು 59 ಮೀಟರ್ ಎತ್ತರವಿದೆ. ಈ ಆಲಯದಲ್ಲಿ ಸುಮಾರು 3500 ವರ್ಷಗಳಿಗಿಂತ ಹಳೆಯ ಮಾವಿನ ಮರವಿದೆ. ಅದನ್ನು 4 ವೇದಗಳು ಎಂದೇ ಕರೆಯಲಾಗುತ್ತೆ. ದೇವಸ್ಥಾನದ ಆವರಣದಲ್ಲಿ 108 ಶಿವಲಿಂಗಗಳ ಕೆತ್ತನೆಗಳನ್ನು ನೀವು ನೋಡ್ತೀರಿ. ಈ ಶಕ್ತಿಶಾಲಿ ದೇವಸ್ಥಾನದಲ್ಲಿ ನೀವು ಯಾವ ವಿಶೇಷವಾದ ಪೂಜೆ ಮಾಡಿಸಬೇಕು ಎಂದು ತಿಳಿಯುವ ಮುನ್ನ ಈ ದೇವಸ್ಥಾನದ ಸ್ಥಳ ಪುರಾಣದ ಬಗ್ಗೆ ಹೇಳ್ಬಿಡ್ತೀನಿ ಕೇಳಿ. ಒಮ್ಮೆ ಪಾರ್ವತಿ ದೇವಿಯು ಶಿವನ ಕಣ್ಣುಗಳನ್ನು ತಮಾಷೆಗಾಗಿ ಮುಚ್ಚುತ್ತಾರೆ. ಇದರಿಂದ ಜಗತ್ತೇ ಕತ್ತಲಾಗಿ ಹೋಗುತ್ತೆ. ಆಗ ಶಿವನು ಪಾರ್ವತಿ ದೇವಿ ಮಾಡಿದ ಈ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಭೂಮಿಗೆ ಕಳಿಸುತ್ತಾರೆ. ಆಗ ದೇವಿಯು ಈ ಸ್ಥಳದಲ್ಲಿ ಮರಳಿನಿಂದ ಲಿಂಗವನ್ನು ಮಾಡಿ ಪೂಜಿಸಿದ್ರು. ಆಗ ವೇಗವತಿ ನದಿಯು ಉಕ್ಕಿ ಹರಿದಾಗ ತನ್ನ ಪತಿಯ ಸ್ವರೂಪ ಲಿಂಗವನ್ನು ಕಾಪಾಡಲು ಪಾರ್ವತಿ ದೇವಿಯು ಲಿಂಗವನ್ನು ಅಪ್ಪಿಕೊಂಡರು ಎಂದು ಹೇಳಲಾಗುತ್ತೆ. ಆ ದೇವಿ ಅಪ್ಪಿಕೊಂಡ ಗುರುತುಗಳು ಇಂದಿಗೂ ಇಲ್ಲಿರುವ ಏಕಾಂಬರೇಶ್ವರ ಶಿವಲಿಂಗದ ಮೇಲೆ ಕಾಣಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಇನ್ನು ಈ ದೇವಸ್ಥಾನದಲ್ಲಿ ವೃಶ್ಚಿಕ ರಾಶಿಯವರು ಯಾವ ಪೂಜೆ ಮಾಡಿಸಬೇಕು, ದೇವಸ್ಥಾನದ ವಿಳಾಸ, ಸಮಯವೇನು ಅನ್ನೋದನ್ನ ತಿಳಿಯೋಣ ಬನ್ನಿ. ಕಾಂಚೀಪುರದ ಈ ದಿವ್ಯ ಕ್ಷೇತ್ರ ಏಕಾಂಬರೇಶ್ವರ ದೇವಸ್ಥಾನದಲ್ಲಿ ಭಕ್ತರು ತಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಹಲವು ಪೂಜೆಗಳನ್ನು ಮಾಡಿಸ್ತಾರೆ. ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಈ ಪೂಜೆಗಳನ್ನು ಮಾಡಿ ಎಂದು ಶಿಫಾರಸು ಮಾಡುತ್ತೇವೆ. ಅವುಗಳೆಂದರೆ ಏಕಾಂಬರೇಶ್ವರ ದೇವರಿಗೆ ಮಲ್ಲಿಗೆ ಎಣ್ಣೆಯನ್ನು ಅರ್ಪಿಸಿ. ಇದು ಬಹಳನೇ ಶ್ರೇಷ್ಠ, ಏಕೆಂದರೆ ಇಲ್ಲಿನ ಶಿವಲಿಂಗವು ಮರಳಿನಿಂದ ಮಾಡಲ್ಪಟ್ಟಿರುವ ಕಾರಣ ಜಲಾಭಿಷೇಕ ಮಾಡುವಂತಿಲ್ಲ. ನೀವು ರುದ್ರಾಭಿಷೇಕವೂ ಮಾಡಿಸಬಹುದು. ಈ ಅಭಿಷೇಕ ಮಾಡಿಸೋದ್ರಿಂದ ಜೀವನದಲ್ಲಿ ಎದುರಾಗುವ ಕಷ್ಟಗಳು, ಗ್ರಹ ದೋಷಗಳು, ಶತ್ರುಬಾಧೆಗಳು ದೂರವಾಗುತ್ತೆ. ವಿವಾಹದಲ್ಲಿ ಸಮಸ್ಯೆ ಅಥವಾ ಅಡೆತಡೆ ಆಗ್ತಾ ಇದ್ರೆ ಶಿವ ಮತ್ತು ಪಾರ್ವತಿ ದೇವಿಯ ಕಲ್ಯಾಣೋತ್ಸವ ಸೇವೆ ಮಾಡಿಸಿ. ಸಂತಾನ ಸಮಸ್ಯೆ ಇರುವ ದಂಪತಿಗಳು ದೇವಸ್ಥಾನದ ಆವರಣದಲ್ಲಿರುವ 3500 ವರ್ಷಗಳಷ್ಟು ಹಳೆಯ ಮಾವಿನ ಮರದ ಕೆಳಗೆ ಕುಳಿತು ಶಿವ ಪಾರ್ವತಿ ವಿಗ್ರಹಕ್ಕೆ ಪೂಜೆ ಮಾಡಿಸಿ. ನಿಮ್ಮ ಕಷ್ಟಗಳು ದೂರವಾಗಲು ಇಲ್ಲಿನ ನಂದಿ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ. ಈ ದೇವಸ್ಥಾನದ ಸಂಪೂರ್ಣ ವಿಳಾಸ ಹೀಗಿದೆ. ಆಲಯವು ಭಕ್ತರಿಗಾಗಿ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12:30 ಹಾಗೂ ಸಂಜೆ 4 ಗಂಟೆಯಿಂದ ರಾತ್ರಿ 8:30 ತೆರೆದಿರುತ್ತೆ. ನೋಡಿದರಲ್ಲ ಸ್ನೇಹಿತರೆ, ವೃಶ್ಚಿಕ ರಾಶಿಯವರ ಪರಿಹಾರ ಕ್ಷೇತ್ರ ಯಾವುದು ಅಂತ. ನಾವು ಈಗಾಗಲೇ ಮೇಷರಾಶಿಯಿಂದ ತುಲಾ ರಾಶಿಯವರಿಗೆ ಪರಿಹಾರ ಕ್ಷೇತ್ರಗಳ ಬಗ್ಗೆ ವಿಡಿಯೋ ಮಾಡಿ ವೀಕ್ಷಕರಿಗೆ ನೀಡಿದ್ದೇವೆ. ನಿಮಗೆ ಯಾವ ರಾಶಿಯ ಅಥವಾ ನಕ್ಷತ್ರದ ಪರಿಹಾರ ಕ್ಷೇತ್ರ ಬೇಕು ಅನ್ನೋದನ್ನ ಕಾಮೆಂಟ್ ನಲ್ಲಿ ನಮಗೆ ತಿಳಿಸಿ. ನಾವು ಆ ವಿಡಿಯೋದ ಲಿಂಕ್ ನಿಮಗೆ ಕಳುಹಿಸುತ್ತೇವೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.